Good morning, my dear students. This is the another concept regarding to the second unit, that is the social basis of education, sociological basis of education. ಇದು ಮತ್ತೊಂದು ಎರಡನೇ ಯೂನಿಟ್ನಲ್ಲಿ ಬರುವಂಥ ಮತ್ತೊಂದು ಪ್ರಮುಖವಾಗಿರುವಂಥ ಒಂದು ಅಂಶ. ಅದೇನೆಂದರೆ ಶಿಕ್ಷಣದಲ್ಲಿ ವೈಯಕ್ತಿಕ ಸ್ವಾಯತ್ತತೆ ಅನ್ನುವ ಒಂದು ಪರಿಕಲ್ಪನೆ. ಶಿಕ್ಷಣದಲ್ಲಿ ವೈಯಕ್ತಿಕ ಸ್ವಾಯತ್ತತೆ ಎನ್ನುವಂಥ ಒಂದು ಪರಿಕಲ್ಪನೆಯ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ದಟ್ ಈಸ್ ಕಾಲ್ಡ್ ಆಸ್ ದ ಎಜುಕೇಷನಲ್ ಚೇಂಜ್ ಬಿಕಾಸ್ ಆಫ್ ಇಂಡಿವಿಜುವಲ್ ಅಟಾನಮಿ. ಎಜುಕೇಷನಲ್ ಚೇಂಜ್ ಬಿಕಾಸ್ ಆಫ್ ದ ಇಂಡಿವಿಜುವಲ್ ಅಟಾನಮಿ. ಸಾಮಾನ್ಯವಾಗಿ ವೈಯಕ್ತಿಕ ಅವಕಾಶಗಳು ಅಂತ ನಾವು ಕರಿತೇವೆ. ಶೈಕ್ಷಣಿಕ ಬದಲಾವಣೆಯಿಂದಾಗಿ ವೈಯಕ್ತಿಕ ಸ್ವಾಯತ್ತತೆ ಇರೋದರಿಂದ ಇವತ್ತು ಶಿಕ್ಷಣದಲ್ಲಿ ಯಾವ ಯಾವ ಬದಲಾವಣೆಗಳಾಗಿದೆ ಎಂಬುದರ ಕುರಿತು ನಾವೀಗ ಚರ್ಚೆ ಮಾಡೋಣ. ದಿಸ್ ಈಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದ ಇಂಡಿವಿಜುವಲ್ ಅಟೋನಮಿ. ದ ಅಟೋನಮಿ ಬೇಸಿಕಲಿ ಮೀನ್ಸ್ ಪ್ರೊವೈಡಿಂಗ್ ಫ್ರೀಡಮ್ ಟು ಆಲ್ ಪೀಪಲ್ who are the responsible for the execution of the job itself. Do you know this, my dear students? The autonomy basically means providing freedom to all people who are responsible for the education of the job itself. ಸಾಮಾನ್ಯವಾಗಿ ಕೇಂದ್ರ, ರಾಜ್ಯ ಅಥವಾ ಯಾವುದೇ ವಿಶ್ವವಿದ್ಯಾನಿಲಯಗಳ ನಿಯಂತ್ರಣಕ್ಕೆ ಒಳಪಡದೆ ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸಿಕೊಂಡು ಹೋಗುವ ಸ್ವತಂತ್ರ ಅಥವಾ ಸ್ವಾತಂತ್ರ್ಯತೆ. ಇಟ್ ಈಸ್ ದ ಪವರ್ ಪ್ರೊವೈಡಿಂಗ್ ದ ಫ್ರೀಡಮ್ ಟು ಆಲ್ ದ ಪೀಪಲ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಎಕ್ಸಿಕ್ಯೂಷನ್ ಆಫ್ ದ ಜಾಬ್ ಇಟ್ ಸೆಲ್ಫ್. ಯಾರ್ಯಾರಿಗೆ ಅರ್ಹತೆ ಇರುತ್ತೋ ಅವರೆಲ್ಲರೂ ಕೂಡ ಆ ಪ್ರಯತ್ನವನ್ನು ಅವರು ಮಾಡಬಹುದು. ಆ ಕಾರಣಕ್ಕಾಗಿ ಅದನ್ನು ಹೇಳ್ತಾರಷ್ಟೇ. ಆ ಹಿನ್ನೆಲೆಯಲ್ಲಿ ಅದನ್ನು ಬಳಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆಟೋನಮಿ ವೆನ್ ಎಕ್ಸರ್ಸೈಸ್ಡ್ ವಿತ್ ಅ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ ವಿಲ್ ಇನ್ಎವಿಟಬಲಿ ಲೀಡ್ ಟು ಎಕ್ಸಲೆನ್ಸ್ ಇನ್ ಅಕಾಡೆಮಿಕ್ಸ್, governance and financial management of the institutions. ಇವತ್ತು ಸಮಾಜದ ಸನ್ನಿವೇಶದಲ್ಲಿ ವೈಯಕ್ತಿಕ ಸ್ವಾಯತ್ತತೆಯ ಕಲ್ಪನೆ ಅಂದರೆ ಏನು? ವಾಟ್ ಈಸ್ ದ ಐಡಿಯಾ ಆಫ್ ಇಂಡಿವಿಜುವಲ್ ಅಟೋನಮಿ ಇನ್ ದ ಕಂಟೆಕ್ಸ್ಟ್ ಆಫ್ ದ ಸೊಸೈಟಿ? ಸಮಾಜ ಇವತ್ತು ಬಹಳಷ್ಟು ದೂರವಾಗಿ ಏನು ಮಾಡ್ತಾ ಇದೆ, ಇವತ್ತು ಆ ಬೆಳೆಸುವ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದೆ. ಸಾಮಾನ್ಯ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ನೋಡಿಕೊಳ್ಳಬಹುದಂಥ ದೃಷ್ಟಿಯಲ್ಲಿ ಆ ಪ್ರಯತ್ನ ಇವತ್ತು ಆಗ್ತಾ ಇದೆ. ಸಮಾಜದ ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವಾಯತ್ತತೆಯ ಕಲ್ಪನೆ ಇತ್ತೀಚೆಗೆ ಮೂಡಿದ ಕಲ್ಪನೆಯಲ್ಲ. ಸಾಮಾನ್ಯವಾಗಿ ಆದಿಕಾಲದಿಂದಲೂ ಕೂಡ ಇದರ ಪ್ರಭಾವವನ್ನು ಕಾಣಬಹುದು. ಇಲ್ಲಿ ಪ್ರತಿಯೊಬ್ಬ ಮಾನವ ವೈಯಕ್ತಿಕ ಸ್ವಾಯತ್ತತೆಯನ್ನು ಸಾಧಿಸುವ ಮೂಲಕ ಇತರರ ಅಧೀನದಲ್ಲಿರುವುದರಿಂದ ಬೇರ್ಪಟ್ಟು ತಮ್ಮದೇ ಆದಂಥ ಒಂದು ಕಾರ್ಯಕ್ಷೇತ್ರವನ್ನು ಸೃಷ್ಟಿಸಿಕೊಳ್ಳುವಂತಹ ಪ್ರಯತ್ನ ಹೊರಡ್ತಾನೆ, ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು. ಈ ನಿಟ್ಟಿನಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಒಂದು ಪರಿಕಲ್ಪನೆಯೇ ವೈಯಕ್ತಿಕ ಸ್ವಾಯತ್ತತೆ. ವೈಯಕ್ತಿಕ ಸ್ವಾಯತ್ತತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇತರರ ಅಧೀನದಿಂದ ಬೇರ್ಪಟ್ಟು ತಮ್ಮದೇ ಆದ ಕಾರ್ಯಕ್ಷೇತ್ರವನ್ನು ಸೃಷ್ಟಿಸಿಕೊಳ್ಳಬೇಕೆಂದು ಬಯಸುವಂಥ ಒಂದು ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನದಲ್ಲಿ ಕಾರ್ಯನಿರತನಾಗುವುದೇ ವೈಯಕ್ತಿಕ ಸ್ವಾಯತ್ತತೆ. ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಎಲ್ಲ ಅಧಿಕಾರಗಳು ಅವನ ಹತ್ತಿರನೇ ಕೇಂದ್ರೀಕೃತವಾಗುತ್ತೆ. ಇತರ ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿ ಅಧೀನದಲ್ಲಿ ಇದು ಕಾರ್ಯನಿರ್ವಹಿಸುವುದಿಲ್ಲ. ಸ್ವತಂತ್ರವಾಗಿ ತಮ್ಮ ಆಲೋಚನೆಗೆ ಅನುಗುಣವಾಗಿ
ಕಾರ್ಯನಿರ್ವಹಿಸುವಂಥ ಪ್ರಯತ್ನ ಮಾಡುತ್ತೆ. ಜೊತೆಗೆ ಒಂದು ಉತ್ತಮವಾದ ಗುಣಮಟ್ಟದ ಸೇವೆಗಳನ್ನು ಒದಗಿಸುವ ಪ್ರಯತ್ನ ಮಾಡುತ್ತೆ ಮತ್ತು ಅವಕಾಶಗಳನ್ನು ಹೆಚ್ಚಿಸುವಂಥ ಪ್ರಯತ್ನ ಕೂಡ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದ ಇಂಡಿವಿಜುವಲ್ ಅಟಾನಮಿ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಆ ಎಲ್ಲ ಅಂಶಗಳಿಗೂ ಕೂಡ ಆ ರೀತಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. There is a number of autonomy in local governance, also a interest with the two related educational term concept, the local control and also the site-based management. Here in education, the concept of autonomy in public education may take several different forms. The concept of autonomy is perhaps most commonly discussed in the reference to professional independence in school. ಸಾಮಾನ್ಯವಾಗಿ ಯಾವುದೇ ಒಂದು ಸಂಸ್ಥೆ ಆಗ್ಬೋದು, ಆ ಸಂಸ್ಥೆ ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯಗಳನ್ನು ಹೊಂದುವಂಥದ್ದು ಸರ್ಕಾರದ ಅನುಮತಿ ಅಗತ್ಯ. ಆದರೆ ಅವುಗಳ ನಿಯಂತ್ರಣ ಇದೆಯಲ್ಲ, ಅದು ಸರ್ಕಾರದಲ್ಲಿ ಇರೋದಿಲ್ಲ. ಇವತ್ತು ಎಷ್ಟೋ ಡೀಮ್ಡ್ ಯೂನಿವರ್ಸಿಟಿ ಅಂತೇಳಿ ನಾವು ಕರೀತೀವಿ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದ ಇಂಡಿವಿಜುವಲ್ ಅಟಾನಮಿ. ಡೀಮ್ಡ್ ಯೂನಿವರ್ಸಿಟಿ, ಡೀಮ್ಡ್ ಇನ್ಸ್ಟಿಟ್ಯೂಷನ್ಸ್, ಯಾವುದೇ ಸ್ವಾಯತ್ತ ಸಂಸ್ಥೆಗಳಾಗಿರ್ಬೋದು, ಅವಕ್ಕೆ ಇವತ್ತು ಸರ್ಕಾರದ ಯಾವುದೇ ನಿರ್ಬಂಧಗಳಿರೋದಿಲ್ಲ. ಹಾಗಾಗಿ ಸರ್ಕಾರ ಅವೆಲ್ಲವನ್ನು ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಬೇಸಿಕಲಿ ದ ಇಂಡಿವಿಜುವಲ್ ಅಟಾನಮಿ, ಇಟ್ ಹ್ಯಾಸ್ ದ ಬೇಸಿಕ್ ಮಾರಲ್ಸ್ ಅಂಡ್ ಪೊಲಿಟಿಕಲ್ ವ್ಯಾಲ್ಯೂ. It has the basic, the moral and the individual values. ಸಾಮಾನ್ಯವಾಗಿ ದೃಷ್ಟಿಯಲ್ಲಿ ಬಂದರೆ ಇದು ಸಾಮಾನ್ಯವಾಗಿಯೇ ಸಮಾನತೆ ಅಥವಾ ನೈತಿಕ ಮೌಲ್ಯಗಳನ್ನು ಒಳಗೊಂಡಿರುವಂಥ ಒಂದು ಪ್ರಯತ್ನ ಕೂಡ ಇದು ಮಾಡ್ತಾ ಬಂದಿರುತ್ತೆ, ಯಾವಾಗಲೂ ಕೂಡ ಅಷ್ಟೇ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇದರ ಪ್ರಯತ್ನವನ್ನು ಮಾಡಬೇಕು. puts the moral weight on individual's ability to govern herself. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗನುಗುಣವಾಗಿ ಆಕೆ ಇರ್ಬೋದು ಅಥವಾ ಆತ ಇರ್ಬೋದು, ಅವರ ಅನುಗುಣಕ್ಕಾಗಿ ಏನು ಮಾಡ್ತಾ ಇದೆ, ಇವತ್ತು ಪ್ರಯತ್ನವನ್ನು ಕೂಡ ಮಾಡುವಂಥ ಸಾಧ್ಯತೆಗಳನ್ನು ಹೆಚ್ಚು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಥರದ ಪ್ರಯತ್ನಗಳು ಕೂಡ ಇಲ್ಲಿ ನಡೆಯುತ್ತೆ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಹರ್ ಪ್ಲೇಸ್ ಇನ್ ಸೋಷಿಯಲ್ ಸ್ಟ್ರಕ್ಚರ್ ಆ್ಯಂಡ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಕೂಡ ಆ ಥರದ ಎಲ್ಲ ಅಂಶಗಳು ಕೂಡ ಇವತ್ತು ಸಾಧ್ಯತೆ ಆಗಲಿಕ್ಕೆ ನಾವು ಹೆಚ್ಚಿನ ಕಾರಣಗಳನ್ನು ಹುಡುಕುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡ್ತೇವೆ. ದಿಸ್ ಈಸ್ ದ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದಿ ಇಂಡಿವಿಜುವಲ್ ರೈಟ್ಸ್ ರಿಗಾರ್ಡಿಂಗ್ ಟು ದ ನಾರ್ಮಲ್ ಥಿಂಗ್. ಹಾಗಾಗಿ ಸಾಮಾನ್ಯವಾದ ಪರಿಸರದಲ್ಲಿ ನಾವು ಹೇಳುವಂಥ ಪ್ರಯತ್ನಕ್ಕೆ ಇದನ್ನು ಎಳಕೊಂಡು ಭಾಗವಹಿಸುವಂಥ ಪ್ರಯತ್ನ ಕೂಡ ಇಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇಂಡಿವಿಜುವಾಲಿಟಿ ಆರ್ ದ ಇಂಡಿವಿಜುವಲ್ ಡಿಫರೆನ್ಸಸ್. ಆ ದೃಷ್ಟಿಯಲ್ಲಿ ಕೂಡ ಈ ಪ್ರಯತ್ನಗಳು ಕೂಡ ನಡೆಯಲಿಕ್ಕೆ ಸಾಧ್ಯತೆ ಇದೆ. ಇಂಡಿವಿಜುವಲ್ ಅಟಾನಮಿ ಈಸ್ ಎ ಡಿಸ್ಪ್ಯಾರಿಟಿ ಬಿಟ್ವೀನ್ ದ ಟೂ ಆರ್ ದ ಮೋರ್ ಗ್ರೂಪ್ಸ್ ಡಿಸ್ಟಿಂಗ್ವಿಶಸ್ ದ ಹ್ಯೂಮನ್ ರಿಲೇಷನ್ಸ್. ಸಾಮಾನ್ಯ ದೃಷ್ಟಿಯಲ್ಲೂ ಕೂಡ ಅದು ಬದಲಾವಣೆ ಆಗುವಂಥ ಪ್ರಯತ್ನ ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ದಟ್ ಈಸ್ ವೈ ದ ಇಂಡಿವಿಜುವಲ್ ಅಟಾನಮಿ ಇಸ್ ದ ಕೆಪಾಸಿಟಿ ಆಫ್ ದಿ ಟೆಕ್ನಿಕ್ಸ್. ದಟ್ಸ್ ವೈ ಅಕಾರ್ಡಿಂಗ್ ಟು ದಟ್ ದ ಇಂಡಿವಿಜುವಲ್ ಅಟಾನಮಿ ಕಾರಣದಿಂದಾಗಿ ಇವತ್ತು ವೈಯಕ್ತಿಕ ಸ್ವಾಯತ್ತತೆಯ ಕಲ್ಪನೆಯಿಂದಾಗಿ ಉಂಟಾಗಿರುವಂಥ ಶೈಕ್ಷಣಿಕ ಬದಲಾವಣೆಗಳನ್ನು ಕೂಡ ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಸಾಂಪ್ರದಾಯಿಕ ಕಲಿಕಾ ಪದ್ಧತಿ ಬದಲಾವಣೆ ಆಗಿದೆ. ಇಂಡಿವಿಜುವಲ್ ಅಟಾನಮಿ ಬಂದಾಗಿಂದ ಇಟ್ ಎನ್ಹಾನ್ಸ್ ದ ಟ್ರೆಡಿಷನಲ್ ಲರ್ನಿಂಗ್ ಅಪ್ರೋಚ್. ಶೈಕ್ಷಣಿಕ ಅವಕಾಶಗಳು ವಿಸ್ತೃತಗೊಂಡಿವೆ. ಇವತ್ತಿನ ಸಮಾಜದಲ್ಲಿ ಶೈಕ್ಷಣಿಕ ಅವಕಾಶಗಳಿಗೆ ಹೆಚ್ಚು ಬೆಲೆ ಬಂದಿದೆ. ವೈವಿಧ್ಯಮಯ ಕಲಿಕಾ ವಿಷಯಗಳನ್ನು ಅಧ್ಯಯನ ಮಾಡಲು ಅವಕಾಶ ಕಲ್ಪಿಸಿದೆ. ಸಾಮಾನ್ಯವಾಗಿ ಇಟ್ ಎನ್ಹಾನ್ಸ್ ದ ಇಂಡಿವಿಜುವಲ್ ಲರ್ನಿಂಗ್ ಕೆಪಾಸಿಟಿ ಅಮಾಂಗ್ ದ ಪೀಪಲ್. ವಿದೇಶಿ ಭಾಷೆಗಳನ್ನು ಕಲಿಯಲು ಅವಕಾಶ ಸಿಕ್ಕಿದೆ ಇವತ್ತು. ಬಿಕಾಸ್ ಆಫ್ ದ ಇಂಡಿವಿಜುವಲ್ ಅಟಾನಮಿ, ಇಟ್ ಹ್ಯಾಸ್
It provides the opportunity for to learn the foreign languages like the French, Russian, English, German, any other the foreign languages. It is the effect of the individual autonomy. ವಿದೇಶಿ ಭಾಷೆಗಳನ್ನು ಯಾರಾದರೂ ಇವತ್ತು ಕಲಿಬೋದು, ಆ ಸಾಧ್ಯತೆಯೂ ಕೂಡ ಇವತ್ತು ಕೊಟ್ಟಿದ್ದಾರೆ. ಔಪಚಾರಿಕವಲ್ಲದ ಮೂಲಗಳಿಂದ ಶಿಕ್ಷಣದ ಅವಕಾಶಗಳು ಹೆಚ್ಚಾಗಿ ಅಧ್ಯಯನಕ್ಕೆ ಅನುಕೂಲವಾಗಿದೆ. ಇಟ್ ಈಸ್ ದ ವೆರಿ ವೆರಿ ಗುಡ್ ಆ್ಯಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. It always enhance the opportunity to in the source of the formal nature. That's why the individual autonomy increases the individual opportunity in all the fields of the society. ಅದಕ್ಕೋಸ್ಕರನೇ ಇವತ್ತು ಸಮಾಜದಲ್ಲಿ ಅವೆಲ್ಲ ಅಂಶಗಳು ಕೂಡ ಇವತ್ತು ಹೆಚ್ಚಾಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಅದರ ಪ್ರಯತ್ನ ಕೂಡ ಇವತ್ತು ನಾವು ಮಾಡಬೇಕಾಗುತ್ತೆ. ಔಪಚಾರಿಕವಲ್ಲದ ಮೂಲಗಳಿಂದ ಶೈಕ್ಷಣಿಕ ಅರ್ಹತಾ ವೆಚ್ಚಗಳು ಇವತ್ತು ಕಡಿಮೆಯಾಗಿದೆ. ಸಾಮಾನ್ಯವಾಗಿ ಗುಣಾತ್ಮಕ ಶಿಕ್ಷಣದ ಅವಕಾಶಗಳು ಇವತ್ತು ಹೆಚ್ಚಾಗಿದೆ. ಸರ್ಕಾರದ ಏಕಸ್ವಾಮ್ಯತೆಯಿಂದ ದೂರವಾಗಿ ಸ್ವಾಯತ್ತತೆಯ ಕಲ್ಪನೆಗೆ ಅನುಗುಣವಾಗಿ ಬದಲಾದ ಸನ್ನಿವೇಶಕ್ಕೆ ಅವಶ್ಯಕ ಶಿಕ್ಷಣ ನೀಡುವ ಪ್ರಯತ್ನಗಳು ಕೂಡ ಇವತ್ತು ನಡೀತಾ ಇರೋದನ್ನು ನಾವು ಕಾಣ್ತೀವಿ. ಬಿಕಾಸ್ ಆಫ್ ದ ಇಂಡಿವಿಜುವಲ್ ಆಟೋನಮಿ, ಒಂದು ಶಾಲೆಯ ಸ್ವಾಯತ್ತತೆಯಿಂದಾಗಿ ಇವತ್ತು ಇಷ್ಟೆಲ್ಲ ಪ್ರಯತ್ನಗಳು ಶಿಕ್ಷಣ ಕ್ಷೇತ್ರದಲ್ಲಿ ನಡೀತಾ ಇರೋದನ್ನು ಕೂಡ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಇಂಡಿವಿಜುವಲ್ ಆಟೋನಮಿ ಇಸ್ not the product of the manipulative or distorting external forces. ಸಾಮಾನ್ಯವಾಗಿ ಇದು ಕೇವಲ ಒಂದು ಕಲ್ಪನೆಯಾಗಿ ಇವತ್ತು ಉಳಿದಿಲ್ಲ. To be directed by considerations, desires, conditions and the characteristics that are not imposed externally upon one. ಸಾಮಾನ್ಯವಾಗಿ autonomy when exercised with the sense of responsibility and accountability with inevitably lead to excellence in academics, governance and financial management of the institution. If it does not lead to this, it can be safely concluded that autonomy has been misused. Autonomy has been misused. That's why the concept of autonomy also intersects with the governance and design of the specific schools. For example, charter schools, private operated schools funded partially or entirely by public money, often in the form of student union paid by states and communities, are generally considered to have more autonomy when it comes to making decisions about how the school will operate and teach the students. ಸಾಮಾನ್ಯವಾಗಿ ಇವತ್ತು ಇಂಡಿವಿಜುವಲ್ ಆಟೋನಮಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದಿರೋದ್ರಿಂದಲೇ ಇವತ್ತು ಹೆಚ್ಚಿನ ಬದಲಾವಣೆಗಳು ಇವತ್ತು ಆಗ್ತಾ ಇದೆ, ಹೆಚ್ಚಿನ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಭಾಳಷ್ಟು ರೀತಿಯಾಗಿರುವಂಥ ಪ್ರಯತ್ನಗಳು ಕೂಡ ಇವತ್ತು ನಡೀತಾ ಇದೆ. ಅವೆಲ್ಲ ಕಾರಣಗಳಿಂದಾಗಿ ಇಂಡಿವಿಜುವಲ್ ಆಟೋನಮಿ ಅನ್ನುವಂಥ ಒಂದು ಪರಿಕಲ್ಪನೆ ಬಹಳಷ್ಟು ಜಾಗೃತವಾಗಿ ಇವತ್ತು ನಮ್ಮೆಲ್ಲರ ಮನದಲ್ಲಿ ಇರುವಂಥ ಪ್ರಯತ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಶಿಕ್ಷಣ ಕ್ಷೇತ್ರನೂ ಕೂಡ ಹೊರತಾಗಿಲ್ಲದೆ ಇರಬಹುದು ಬಿಕಾಸ್ ಆಫ್ ದ ಇಂಡಿವಿಜುವಲ್ ಆಟೋನಮಿ. ನವೇಡೇಸ್ there are a number of schools and colleges were established because of the individual autonomy. Azim Premji Foundation, this is the independent deemed university. SDM management, education management, SDM education management, ಶ್ರೀ ಧರ್ಮಸ್ಥಳ ಮಂಜುನಾಥ ಶೈಕ್ಷಣಿಕ ಸಂಸ್ಥೆಗಳೇನಿದ್ದಾವೆ ಇವತ್ತು ಅದು ಕೂಡ ಒಂದು ಪ್ರತ್ಯೇಕವಾಗಿರುವಂಥ ಒಂದು ಡೀಮ್ಡ್ ಸಂಸ್ಥೆಯಾಗಿ ಇವತ್ತು ಕಾರ್ಯವನ್ನು ಮಾಡ್ತಾ ಇದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದ ಇಂಡಿವಿಜುವಲ್ ಆಟೋನಮಿ and also the characteristics of the individual autonomy and the region, the role of the education in the individual autonomy. Thank you.